ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿದ್ದಾರೆ ಎನ್ನುವ ಆರೋಪ ಇಷ್ಟು ಬೇಗ ತಣ್ಣಗೆ ಆಗುವ ಹಾಗೆ ಕಾಣಿಸ್ತಿಲ್ಲ. ಈ ಇಬ್ಬರು ನಾಯಕರು ಒಬ್ಬರ ಮೇಲೆ ಒಬ್ರು ಆರೋಪ ಹಾಗೂ ಪ್ರತ್ಯಾರೋಪಗಳು ಮಾಡ್ತಿದ್ರೆ ಇವರಿಗೆ ಇವರ ಪಕ್ಷದ ನಾಯಕರುಗಳು ಸಾಥ್ ನೀಡ್ತಿದ್ದಾರೆ. ನಾನು ಅಶ್ಲೀಲ ಪದವನ್ನ ಬಳಸೇ ಇಲ್ಲ, ಪ್ರೆಸ್ಟೇಟ್ ಎಂಬ ಪದವನ್ನ ನಾನು ಬಳಸಿದ್ದು, ಆದ್ರೆ ಅವರೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಸಿಟಿ ರವಿ ಒಂದು ಕಡೆ ವಾದ ಮಾಡ್ತಿದ್ರೆ, ಆ ಕಡೆ ಲಕ್ಷ್ಮಿಗೆ ಸಾಥ್ ನೀಡುತ್ತಾ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಲ್ಲ ರವಿ ಅವರು ಸುಳ್ಳು ಹೇಳ್ತಿದ್ದಾರೆ, ಅವರು ಬಳಸಿದ್ದು ಅಶ್ಲೀಲ ಪದಾನೇ, ಅದಕ್ಕೆ ನಾನೇ ಸಾಕ್ಷಿ. ಸಚಿವೆಗೆ ಅಶ್ಲೀಲ ಪದ ಬಳಸಿದ್ದನ್ನ ಕೇಳಿಸಿಕೊಂಡು ಒಂದು ಕ್ಷಣ ನಾನೇ ಗಾಬರಿ ಆದೆ. ಏನಿದು, ಇಂಥ ಪದಗಳನ್ನ ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಳಸುತ್ತಿದ್ದಾರಲ್ಲ ಎಂದುಕೊಂಡೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಚಾರವಾಗಿ ಪಿಎಂ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆಯುವುದಾಗಿ ಕೂಡ ತಿಳಿಸಿದ್ರು. ಆದ್ರೆ ಇವಿಷ್ಟಕ್ಕೆ ತಣ್ಣಗಾಗದ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಸಂಸದ ಸಿಟಿ ರವಿ ಅವರಿಗೆ ಸವಾಲು ಹಾಕಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನನ್ನ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ರವಿ ಬಳಸಿಲ್ಲ ಎನ್ನುವುದಾದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಬನ್ನಿ, ನಾನು ಸಹ ಕುಟುಂಬ ಸಮೇತ ಬರುವೆ, ಆಣೆ ಪ್ರಮಾಣ ಮಾಡೋಣ ಎಂದು ಬಿಜೆಪಿ ಶಾಸಕ ಸಿಟಿ ರವಿ ಅವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೇರವಾಗಿ ಸವಾಲು ಹಾಕಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಯಾರಿಗೂ ಸವಾಲು ಹಾಕಲ್ಲ, ಜವಾಬು ಕೇಳುತ್ತಿಲ್ಲ. ಈ ಪ್ರಕರಣದಲ್ಲಿ ರಾಜಕೀಯ ಸ್ಟಂಟ್ ಬೇಕಿಲ್ಲ, ಮಾಡಬಾರದನ್ನ ಮಾಡಿ ಬಿಜೆಪಿ ನಾಯಕರು ವಿಜೃಂಭಿಸುತ್ತಿದ್ದಾರೆ ಎಂದಿದ್ದಾರೆ. ಆಡಬಾರದ ಮಾತನ್ನ ಆಡಿರುವ ಸಿಟಿ ರವಿ ಹಾರ ತುರಾಯಿಗಳನ್ನ ಹಾಕಿಸಿಕೊಳ್ತಿದ್ದಾರೆ, ಪಟಾಕಿ ಹೊಡೆಸಿಕೊಳ್ತಿದ್ದಾರೆ. ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಅವರನ್ನ ಆಹ್ವಾನಿಸುತ್ತಿದ್ದೇನೆ. ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನನ್ನ ನಾನು ನಂಬ್ತೇನೆ, ದೇವತೆಗಳನ್ನ ಕೂಡ ನಾನು ನಂಬ್ತೇನೆ. ಸಿಟಿ ರವಿ ಅವರ ಚಿಕ್ಕಮಗಳೂರಿಗೆ ಧರ್ಮಸ್ಥಳ ಕ್ಷೇತ್ರ ತುಂಬಾ ಹತ್ತಿರವೇ ಇದೆ. ಅವರು ದೇವರನ್ನ ನಂಬುತ್ತಾರೆ, ದತ್ತ ಮಾಲೆ ಕೂಡ ಹಾಕ್ತಾರೆ, ದತ್ತ ಪೀಠಕ್ಕೆ ಹೋಗ್ತಾರೆ ಅಲ್ವಾ. ಹಾಗಾಗಿ ಅವರು ಆ ಪದ ಬಳಸಿಲ್ಲ ಎನ್ನುವುದಾದ್ರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬನ್ನಿ, ನಾನು ಬರ್ತೇನೆ ಎಂದು ಹೆಬ್ಬಾಳ್ಕರ್ ಖಡಕ್ ಆಗಿ ಸವಾಲನ್ನ ಬೀಸಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ಜಗಳ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ಇದೀಗ ಕೇಂದ್ರದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಿದೆ. ಈ ಕತೆ ಇಷ್ಟಕ್ಕೆ ಮುಗಿಯುವ ಹಾಗೆ ಕೂಡ ಕಾಣಿಸ್ತಿಲ್ಲ. ನೋಡೋಣ ಇವರಿಬ್ಬರ ಜಗಳ ಎಲ್ಲಿಗೆ ಬಂದು ನಿಲ್ಲುತ್ತೆ ಎಂದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.